ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಶಿಕ್ಷಣ ಅಧಿನಿಯಮದ ನಿಯಮಗಳನ್ನ ಗಾಳಿಗೆ ತೂರಿ ಕಾನೂನು ಬಾಹಿರವಾಗಿ ನಡೆಸುತ್ತಿರುವ ಅನಧಿಕೃತ ಶಾಲೆಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಡಿಎಸ್ಎಸ್ ನ ಚಂದ್ರಕಾಂತ್ ಕಾದರೊಳ್ಳಿ ಬಣದ ಜಿಲ್ಲಾಧ್ಯಕ್ಷ ಬಾಲಚಂದ್ರ ಹುಲ್ಲೂರ್ ನೇತೃತ್ವದಲ್ಲಿ ಕಳೆದ 10 ದಿನಗಳಿಂದ ನಡೆಯುತ್ತಿದ್ದ ಹೋರಾಟಕ್ಕೆ ಶುಕ್ರವಾರ ತಾತ್ಕಾಲಿಕ ವಿರಾಮ ಸಿಕ್ಕಿದೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹೋರಾಟಗಾರರನ್ನ ಭೇಟಿ ಮಾಡಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರೂ ಹೋರಾಟಗಾರರು ಒಪ್ಪಿರಲಿಲ್ಲ. ಅನಧಿಕೃತ ಶಾಲೆಗಳ ಪೈಕಿ ದಾಖಲೆ ಇರುವ ವಿದ್ಯಾಸ್ಫೂರ್ತಿ ಶಾಲೆಯ ಮೇಲೆ ಮೊದಲು ಕ್ರಮವಾಗಿದೆ, ಬಳಿಕ ಹಂತ ಹಂತವಾಗಿ ಉಳಿದ ಶಾಲೆಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಪಟ್ಟು ಹಿಡಿದರು. ಹೋರಾಟಗಾರರು ನೀಡಿದ ದಾಖಲೆಗಳನ್ನು ಪರಿಶೀಲಿಸಿದ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ವೀರಯ್ಯ ಸಾಲಿಮಠ್ ಅವರು ಮುದ್ದೇಬಿಹಾಳ ಪಟ್ಟಣದ ವಿದ್ಯಾನಗರದಲ್ಲಿರುವ ವಿದ್ಯಾಸ್ಫೂರ್ತಿ ಶಾಲೆ ನಿಯಮ ಬಾಹಿರವಾಗಿದೆ ಎಂದು ಮನಗಂಡು ಅಗತ್ಯ ಕ್ರಮಕ್ಕಾಗಿ ಧಾರವಾಡದ ಅಪರ್ ಆಯುಕ್ತರಿಗೆ ಪತ್ರ ಬರೆದು ಆ ಪತ್ರವನ್ನ ಹೋರಾಟಗಾರರಿಗೆ ತಲುಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೋರಾಟಗಾರರು 7 ದಿನಗಳ ಗಡುವು ನೀಡಿ ಧರಣಿಯನ್ನ ತಾತ್ಕಾಲಿಕವಾಗಿ ಹಿಂಪಡೆದಿದ್ದಾರೆ. ನಿಗದಿತ ಅವಧಿಯಲ್ಲಿ ಕ್ರಮ ಕೈಗೊಳ್ಳದಿದ್ದರೆ ಮತ್ತೆ ಧರಣಿ ಮುಂದುವರಿಸುವ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಆದರೆ 7 ದಿನಗಳ ಒಳಗೆ ಯಾವುದೇ ಸ್ಪಷ್ಟ ಆದೇಶ ಹೊರಬರದಿದ್ದರೆ ಹೋರಾಟ ಮರು ಆರಂಭವಾಗುವ ಸಾಧ್ಯತೆ ದಟ್ಟವಾಗಿದೆ. ಈ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಯಾವ ದಿಕ್ಕಿಗೆ ಸಾಗುತ್ತವೆ ಎಂಬುದು ಗಮನಾರ್ಹವಾಗಿದೆ. ಈ ವೇಳೆ ತಹಸೀಲ್ದಾರ್ ಕೀರ್ತಿ ಚಾಲಕ್ ಸೇರಿದಂತೆ ಹಲವು ಅಧಿಕಾರಿಗಳು ಮತ್ತು ಹೋರಾಟಗಾರರು ಭಾಗಿಯಾಗಿದ್ದರು. ಬಗ್ಗೆ ಕೆಲವೊಂದಿಷ್ಟು ದೂರುಗಳು ಕೂಡ ಬಂದಿದ್ವು. ಆ ದೃಷ್ಟಿಯಿಂದ ನಾವು ಬಿಯೋರ್ ಕಡೆಯಿಂದ ಮಾಹಿತಿ ತೆಗೆದುಕೊಂಡು ಮತ್ತು ಸಂಬಂಧಪಟ್ಟವರು ಏನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿ ತೆಗೆದುಕೊಂಡು ಈಗ ಅಪರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಇವರಿಗೆ ಏನು ನಮ್ಮಲ್ಲಿ ಇರೋ ದಾಖಲೆಗಳ ಆಧಾರದ ಮೇಲೆ ಸದರಿ ಶಾಲೆಯ ಬಗ್ಗೆ ಕ್ರಮ ಕೈಗೊಳ್ಳಲಿಕ್ಕೆ ಬರ್ತಿದ್ದೇವೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಆಯುಕ್ತರ ಹಂತದಲ್ಲಿ ಕೂಡ ಕ್ರಮ ತೆಗೆದುಕೊಳ್ಳೋ ಬಗ್ಗೆ ಏನು ಅವರು ಸ್ಪಷ್ಟೀಕರಣ ಏನಾದರೂ ಕೇಳಿದ್ರು ಕೂಡ ಕೊಡ್ತೇವೆ. ಒಟ್ಟಾರೆ ಈಗ 9 ದಿನಗಳಿಂದ ಅವರು ನಮ್ಮ 10ನೇ ದಿನ ಬಾಬು ಹುಲ್ಲೂರ್ ಅವರು ಮತ್ತೆ ಎಲ್ಲರೂ ಕೂಡ ಈ ಒಂದು ವಿಷಯದ ಬಗ್ಗೆ ಬಹಳಷ್ಟು ಕಚೇರಿಗಳಿಗೆ ಮತ್ತು ನಮ್ಮ BO ಆಫೀಸಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ನಮ್ಮ ಹಂತದಲ್ಲಿ ಏನಾಗಬೇಕು ಅದನ್ನ ನಾವು ಮಾಡಿದ್ದೇವೆ. ಮುಂದಿನ ಹಂತಗಳಲ್ಲಿ ಅವರು ಇನ್ನೂ ಏನಾದರೂ ಕೆಲವೊಂದಿಷ್ಟು ಸ್ಪಷ್ಟೀಕರಣವನ್ನ ಕೇಳಿದ್ದಾರೆ, ಅದನ್ನು ಸೋಮವಾರ ದಿವಸ ಅವ್ರಿಗೆ ಕೊಡ್ಲಿಕ್ಕೆ ಕೂಡ ನಾವು ಪ್ರಯತ್ನವನ್ನ ಮಾಡ್ತೇವೆ ಮತ್ತು ಅವ್ರಿಗೆ ಲೆಟರ್ನು ಕೂಡ ಕಳಿಸ್ತೇವೆ. ಮುಂದೆ ಇನ್ನೂ ಏನಾದ್ರೂ ಅವರಲ್ಲಿ ಯಾವ್ದಾದ್ರು ವಿಷಯದ ಬಗ್ಗೆ ನಮಗೆ ದಾಖಲೆಗಳೇನಾದ್ರೂ ಕೊಡೋದಿದ್ರೆ ಅದ್ರ ಪ್ರಕಾರ ನಾವು ಏನು ನಿಯಮಗಳದಾವ ನಮ್ಮ ಇಲಾಖೆಯ ನಿಯಮಗಳ ಪ್ರಕಾರ ಕ್ರಮ ಕೈಗೊಳ್ಳಕ್ಕೆ ನಾವು ಕೂಡ ಪ್ರಾಮಾಣಿಕವಾದಂತ ಪ್ರಯತ್ನಗಳನ್ನ ಮಾಡ್ತೇವೆ. ಒಂದು ಶಾಲೆ ಆಫ್ ಐತ್ ಸರ್. ಈಗ ಸರ್ ಒಂದೇ ನಿಮಿಷ, ಒಂದ್ ಶಾಲೆಯನ್ನ ಈಗ ಕ್ರಮಕ್ಕಾಗಿ ಬರ್ದಿದ್ದೀರಿ, ಇನ್ನು ಉಳಿದ ಶಾಲೆಗಳು ಸಾಕಷ್ಟು ಇದೆ ಅಂತ ನಿಮ್ BO ಕೂಡ ಹೇಳೋರು. BO ಕಡೆಯಿಂದ ಎಲ್ಲಾ ಶಾಲೆದು ರಿಪೋರ್ಟ್ ಕೂಡ ಅಂತ ಹೇಳಿದ್ದೇವೆ, ಡಾಕ್ಯುಮೆಂಟ್ಸ್ ಹಚ್ಚಿ ಅವು ಬಂದ್ಬಿಟ್ಲೆ ತಕ್ಷಣ ಏನಾಗ್ಬೇಕು ನಿಯಮ ಪ್ರಕಾರ ಅವ್ರಿಗೆ ಕೂಡ ನಾವು ನೋಟಿಸ್ ಇಶ್ಯೂ ಮಾಡೋದಿರ್ಲಿ ಅಥವಾ ಸ್ಪಷ್ಟೀಕರಣ ಕೇಳೋದಿರ್ಲಿ ಕ್ರಮ ಆಗೋದಾಗ್ಲಿ ಮಾಡ್ತೇವೆ. ಶಾಲೆ ನಾವು ಬಹಳ ಸಲ ಹೇಳಿದ್ದೇವೆ, ಈಗ ಏನು ನಿಮ್ ತಾಲೂಕಿನಲ್ಲಿ ಎಷ್ಟಿದಾವ ಇಷ್ಟು ಮಾಹಿತಿ ಕೊಡು ಅಂತ ಹೇಳಿದ್ದೇವೆ, ಬಂದ ತಕ್ಷಣ ಇದನ್ನ ಮಾಡ್ತೇವೆ. ಹಾಗಾಗಿ ನಾವು ಈಗ ಪ್ರತಿಯೊಂದನ್ನು ಕೂಡ ವಿಶ್ಲೇಷಣೆ ಮಾಡ್ತಾ ಇದ್ದೇವೆ. ಬಹಳಷ್ಟು ನಮ್ಮ ಕಚೇರಿಗಳಿಗೆ ಸಾರ್ವಜನಿಕ ದೂರ ಇರ್ಬೋದು, ಎಲ್ಲವೂ ಕೂಡ ಬಂದಿದ್ದಾವ. ಹಂತ ಹಂತವಾಗಿ ಈಗ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಸುತ್ತೋಲೆಗಳನ್ನು ಕೂಡ ನಮ್ಮ ಇಲಾಖೆಯಿಂದ ಹೊರಡಿಸಿದ್ದೇವೆ. ನಮ್ಮ ಕಚೇರಿಯಿಂದ ಇವು ಫೀ ತೆಗೆದುಕೊಳ್ಳೋದಿರ್ಬೋದು ಅಥವಾ ಅನಧಿಕೃತ ಕೋಚಿಂಗ್ ಸೆಂಟರ್ ಇರ್ಬೋದು ಅವರಿಗೆ ಹಾಕಿದ್ದೇವೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವರ್ಷನೂ ಕೂಡ ನಾವು ಆನ್ಲೈನ್ ಒಳಗ ಅದ ಪತ್ರನು ಕೂಡ ಮತ್ತೆ ಸಾರ್ವಜನಿಕವಾಗಿ ಪ್ರಕಟಣೆ ಮಾಡ್ತಿರ್ತಾರ. ಅದನ್ನು ಇನ್ನು ಈ ಸಲ ಹೆಚ್ಚು ವ್ಯಾಪಕವಾಗಿ ಎಲ್ಲರಿಗೂ ಗೊತ್ತಾಗಂಗ್ ಮಾಡುವಂತ ಹೇಳಿದ್ದೇವೆ, ಅದ್ರ ಪ್ರಕಾರ ಮಾಡ್ತೇವೆ. ನಿಮ್ಮ ಶಿಕ್ಷಣ ಇಲಾಖೆಯ ನೌಕರರಿಗೆ ಮತ್ತು ಅಧಿಕಾರಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಪತ್ರ ಕಂಪ್ಲೇಂಟ್ಸ್ ಬಂದ ಮೇಲೆನೆ ಕ್ರಮ ತಗೊಳ್ಳೋದು ಬಿಟ್ಟು ಇಲ್ಲಿವರೆಗೂ ಧರಣಿ ಕೊಡುವವರೆಗೂ ಮಾಡಿದಾರಲ್ವಾ, ಅವ್ರಿಗೊಂದು ಸಂದೇಶ ಕೊಡಿ. ಕೆಲವು ಸಲ ಏನಾಗುತ್ತೆ, ಕೆಲವು ವಿಳಂಬನ ಆಗಿರಬಹುದು, ನಾನು ಒಪ್ಕೊಳ್ತೀನಿ. ಆದ್ರೆ ಸಾರ್ವಜನಿಕರು ಆಗ್ಲಿ, ಸಂಘಟನೆಯವರಾಗಲಿ ಅಥವಾ ಬೇರೆ ಯಾರೇ ಆಗಲಿ ನಮ್ಮ ಇಲಾಖೆ ಸಂಬಂಧಪಟ್ಟಂತೆ ಏನಾದ್ರೂ ಮಾಹಿತಿ ಕೇಳಿದ್ರೆ ತಕ್ಷಣ ಸ್ಪಂದಿಸಲೇ ಮಾಡ್ಲಿಕ್ಕೆ ಮತ್ತು ಅವ್ರಿಗೆ ಸಂಬಂಧಪಟ್ಟಂತ ಉತ್ತರವನ್ನ ನಿಂಬರವನ್ನ ಕೊಟ್ರೆ ಈ ಸಮಸ್ಯೆ ಆಗೋದಿಲ್ಲ. ಆದ್ರಿಂದ ಆ ನಿಟ್ಟಿನಲ್ಲಿ ಕೂಡ ಕ್ರಮ ಕೈಗೊಳ್ಳಿ. ಚಂದ್ರಕಾಂತ್ ಕಾದರೊಳ್ಳಿ ಬಣದ ವತಿಯಿಂದ ಏನು ನಾವು ಧರಣಿ ಮಾಡ್ತಾ ಇದ್ದೀವಿ, ಈ ಧರಣಿಗೆ ಅಲ್ಪ ಒಂದು ಜಯ ಸಿಕ್ಕಿದೆ. ಆ ಜಯದಲ್ಲಿ ನಮ್ಗೆಲ್ಲ ಬೆನ್ನೆಲುಬಾಗಿ ಏನು ಅಂಬೇಡ್ಕರ್ ಸೇನೆಯ ಸಂಘಟನೆಯ ಅಧ್ಯಕ್ಷ ಉಪಾಧ್ಯಕ್ಷರು ಪದಾಧಿಕಾರಿಗಳು ಕೂಡ ನಮ್ಮ ಬೆಂಬಲವಾಗಿ ಅವರು ಕೈ ಜೋಡಿಸಿದ್ದಾರೆ ಈ ಹೋರಾಟಕ್ಕೆ. ಹಾಗೆ
ಸ್ಥಳೀಯ ವಿದ್ಯಾನಗರದ ನಿವಾಸಿಗಳು ಕೂಡ ಈ ಧರಣಿಯಲ್ಲಿ 2-3 ದಿವಸ ಭಾಗಿಯಾಗಿದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಧರಣಿಯ ಸಂಪೂರ್ಣ ಏನು ಹೋರಾಟದ ಒಂದು ವಿಷಯವನ್ನು ಎಲ್ಲ ಇದಕ್ಕೆ ತಲುಪಿಸಿರ್ತಕ್ಕಂಥ ಚಕ್ರವರ್ತಿ ನ್ಯೂಸ್ ಸರ್ ಆಗಿರ್ತಕ್ಕಂಥ ಅವ್ರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಹೋರಾಟ ಇಲ್ಲಿಗೆ ಅಂತ್ಯಗೊಂಡಿಲ್ಲ. ನಾವು ಮುಂದೆ ಏನು 1 ವಾರ ಕಾಲಾವಕಾಶ ತಗೊಂಡಿದ್ದೀವಿ. ಆ ಕಾಲಾವಕಾಶದಲ್ಲಿ ಸಂಪೂರ್ಣವಾಗಿ ಜಯ ಸಿಕ್ಕರೆ ಮಾತ್ರ ಈ ಹೋರಾಟ ಅಂತ್ಯ ಆಗುತ್ತೆ. ಇಲ್ಲದೆ ಈ ಹೋರಾಟ ಮತ್ತೆ ಮುಂದುವರಿತದಂತ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್. ಇವತ್ತಿನ ಈ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಂದೋಲನ ಮಾಡೋರ ಹೋರಾಟ ಏನು ಇವತ್ತು 10ನೇ ದಿನ ಮುಗಿದು ಇವತ್ತು ಒಂದು ಜಿಲ್ಲಾ ಡಿಡಿಪಿ ಅವರು ಬಂದು ಆ ಸ್ಕೂಲ್ ಮೇಲೆ ಇವತ್ತು ಮಾನ್ಯತೆಯನ್ನು ರದ್ದುಪಡಿಸಬೇಕು ಅಂತೇಳಿ ಅವರು ಮೇಲೆ ಮೇಲಾಧಿಕಾರಿಗಳಿಗೆ ಒಂದು ಪತ್ರದ ಮುಖಾಂತರ ಇವತ್ತು ಪ್ರಸ್ತಾವನೆ ಸಲ್ಲಿಸ್ತಾರೆ. ಅದ್ರ ಮಾನ್ಯತೆ ರದ್ದು ಮಾಡ್ಬೇಕಂತೇಳಿ ಅವ್ರೇನು ಸಂಬಂಧಪಟ್ಟ ಎಲ್ಲ ಅವ್ರ ಇಲಾಖೆಯನ್ನ ಡಾಕ್ಯುಮೆಂಟ್ ತಗೊಂಡು ರದ್ದುಪಡಿಸುವಂತ ಒಂದು ಮಾಹಿತಿಯನ್ನ ಅವರು ಲಿಖಿತವಾಗಿ ತಂದು ಕೊಟ್ಟ ಮೂಲಕ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿ ತಂದು ಕೊಟ್ಟಿದ್ದಾರೆ. ಆದ್ರೆ ಇನ್ನೂ ಇನ್ಮೇಲೆ ನಾವು ಮುಂದೆ ಅವರಿಗೆ ಇಲ್ಲಿರ್ತಕ್ಕಂಥ ತಾಲೂಕು ಸಚಿವರು ಇವೆಲ್ಲ ನೋಡದೆ ಏನ್ ಸಂಘಟನೆಯವರ ಆಮೇಲೆ ಒಂದು ಹೋರಾಟ ಕುಂತ ಮ್ಯಾಗ ಇವ್ರು ಎಚ್ಚರ ಆತಾರಲ್ಲ ಇದು ಹೋಗ್ಬೇಕು. ಅದನ್ನು ಕೂಡ ನಾವು ಡಿಸ್ಟ್ರಿಕ್ಟ್ ಅಧಿಕಾರಿಗಳಿಗೆ ಆಲ್ರೆಡಿ ಮಾತಾಡಿದ್ವಿ. ನಾವಾಗಿ ಒಂದ್ ಲೆಟರ್ ಕೊಟ್ಟಾಗ ಆ ಸ್ಕೂಲ್ ಹೋಗಿ ನೋಡ್ತಾರೆ. ದಿನಂಪ್ರತಿ ಇಲ್ಲಿ ಕಣ್ಣು ಮುಂದೆ ಆ ಸ್ಕೂಲ್ ಮುಂದೆ ಆಯ್ತು ಓದಿರ್ತಾರೆ. ಅನೇಕ ಕೆಲಸ ನಡೆದ್ರು ತಮ್ಮ ಜವಾಬ್ದಾರಿ ನೋಡೋದು ಅದನ್ನ ನೋಡಾಡುವಂತಾರ ಇಂಥ ಬಿಯೋಗನು ಆದ್ರೂ ಒಂದು ನೋಟಿಸ್ ಮಾಡಂತೇಳಿ ಮುಂದಿನ ಮಾನದಲ್ಲಿ ಅದನ್ನ ಏನ್ ಮಾಡ್ತಾರ ನಾವೆಲ್ಲ ಇನ್ನ ಕಾಯ್ದು ನೋಡ್ತೀವಿ. ಬೆಂಬಲ ಅಂತಂದ್ರೆ ಸಂಘಟನೆ ಎಲ್ಲರೂ ಒಂದೇ ಸಂಘಟನೆ ಮಾಡೋದ ಹೋರಾಟ ಸಂಬಂಧ ನಾವ್ ಬೆಂಬಲ ಕೊಟ್ಟಿದ್ದೇನೆ. ಮುಖ್ಯವಾಗಿ ನಮ್ಮ ಕರ್ತವ್ಯ ಐತು. ಇವತ್ತು ಯಾವ್ದೇ ಸಂಘಟನೆಯವ್ರು ಇರ್ಲಿ, ಕೆಲವೊಬ್ರು ಯಾರೋ ಈಗ ಸಂಘಟನೆ ಅಂದ್ರೆ ಎಲ್ಲರೂ ಬರ್ಬೇಕಂತ ಇರಲ್ಲ. ಅವ್ರು ಏನೋ ವೈಯಕ್ತಿಕ ಏನಾದ್ರು ಕಾರಣ ಇರ್ಬೋದು, ಬರೋರಲ್ಲಿ ಬಟ್ ನಮ್ ಕಣ್ಣಿಕ ಸಂಘಟನೆದ ಇಂಥ ಹೋರಾಟಗಳು ಅವಶ್ಯ ಅದ. ಇವತ್ತು ಇದು ಯಾಕಂದ್ರೆ ವೈಯಕ್ತಿಕ ಹೋರಾಟ ಅಲ್ಲ, ಶಿಕ್ಷಣ ಒಂದು ಈ ರೀತಿ ಮಾರಾಟ ಆಗಿರುವಂತ ಇಡೀ ರಾಜ್ಯ ಅಂತ ಇದೆಲ್ಲ ಗೊತ್ತಿದ್ದು. ಇವತ್ತೆಲ್ಲ ಸೋಷಿಯಲ್ ಮೀಡಿಯಾ ನೋಡ್ತೀವಿ, ಶಿಕ್ಷಣ ಪರಿಸ್ಥಿತಿ ಎಲ್ಲಾರು ಏನೈತಿ ಅದು ಇಂಥದಕ್ಕೊಂದು ಹೋರಾಟ ನಂಬ್ಕೊಂಡ್ರಲ್ಲ. ಇವ್ರು ನಾ ಮೊದಲು ನಂಬಿಕೆ ಮೊದಲು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಇಂಥ ಹೋರಾಟ ಅಲ್ಲಿ ಇನ್ನೊಮ್ಮೆ ಯಾವುದೇ ಹೋರಾಟ ಇದ್ರು ನಾವು ಅವ್ರ ಜೊತೆ ಇರ್ತೀವಿ. ಅವ್ರ ರಾಜ್ಯಾಧ್ಯಕ್ಷರನ್ನು ಹಲವಾರು ರೀತಿಯಿಂದ ಸಮಾಜಮುಖಿ ಕಾರ್ಯ ಮಾಡಕ್ಕಿದ್ದಾರೆ. ಹಂಗ ನಮ್ಮ ರಾಜ್ಯಾಧ್ಯಕ್ಷರು ಪಿ ಮೂರ್ತಿ ಅವರು ಕೇಳಿರ್ಬೋದು, ಅವರು ಕೂಡ ಹೋರಾಟಗಾರರೇ. ಅದಕ್ಕಾಗಿ ನಮ್ಗೆ ಹೋರಾಟದ ಮನೋಭಾವ ಐತಿ. ಮುಂದಿನ ದಿನಗಳಲ್ಲಿ ಈ ಹೋರಾಟಕ್ಕೆ ಏನು ಅವ್ರ ಡಿಸಿಷನ್ ತಗೊಂತಾರ ಆದ್ಮೇಲೆ ಏನೋ ಯಾರು ಅಧ್ಯಕ್ಷರು ಅವ್ರ ಪರವಾಗಿ ನಾವು ಅವ್ರ ಜೊತೆ ಇರತ್ತೀವಿ. ಕಾಯಂ ನಾರಾಯಣ 2ನೇ ವಿವೇಕಾನಂದರು, ಜ್ಞಾನ ಯೋಗಿ, ಗಾನ ಯೋಗಿ, ಕಾಯಕ ಯೋಗಿ ತ್ರಿಮೂರ್ತಿಗ ಶರಣರ ಪಾದ ಕಮಲಗಳಿಗೆ ನಮಸ್ಕರಿಸಿ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಚಂದ್ರಕಾಂತ್ ಕಾದ್ರೋಳಿ ಬಣ ವಿಜಯಪುರ ಜಿಲ್ಲಾಧ್ಯಕ್ಷರಾದಂಥ ಬಾಲಚಂದ್ರ ಹುಲ್ಲೂರು ಅವರ ನೇತೃತ್ವದಲ್ಲಿ ಇವತ್ತು 10ನೇ ದಿನದಲ್ಲಿ ಹೋರಾಟ ಮುಕ್ತಾಯಗೊಳ್ತಾ ಇದೆ. ಯಾಕಂತಂದರೆ ತಾತ್ಕಾಲಿಕವಾಗಿ ಮುಕ್ತಾಯಗೊಳ್ತಾ ಇದೆ. ಮಾನ್ಯ ಜಿಲ್ಲಾ ಉಪನಿರ್ದೇಶಕರು ಬಂದು ತಮ್ಮ ರೈಟಿಂಗ್ನಲ್ಲಿ ನಾನು ಅಪರ ಆಯುಕ್ತರಿಗೆ ಲೆಟರನ್ನು ಮನವಿ ಕೊಟ್ಟಿದ್ದೀನಿ. ಒಂದು 7-8 ದಿನದಲ್ಲಿ ನಿಮ್ಮದು ಶಾಲೆ ಏನು ಬೇಡಿಕೆ ಇತ್ತು ಅದನ್ನು ನಾವು ಮಾನ್ಯತೆ ರದ್ದು ಮಾಡ್ತೀವಿ ಅಂತೇಳಿ ಒಂದು ಕಾಗದ ಪತ್ರದ ಮುಖಾಂತರ ನಮ್ಗೆ ಲೇಖನಿ ಮುಖಾಂತರ ಬರವಣಿಗೆ ಮುಖಾಂತರ ಕೊಟ್ಟಿದ್ದಾರೆ. ಹಾಗಾಗಿ ಒಂದು 7-8 ದಿನ ನಾವು ಈ ಹೋರಾಟವನ್ನು ಹಿಂಪಡಿತಾ ಇದ್ದೀವಿ. ನಾ ಎಲ್ಲ ಇಲಾಖೆಯವರಿಗೂ ಒಂದೇ ಒಂದು ಕೇಳೋದು, ಏನು ಕೇಳ್ತೀನಪ್ಪ ಅಂತಂದರೆ ಇವತ್ತು ಶಿಕ್ಷಣ ಇಲಾಖೆ ಆಗಿರ್ಬೋದು, ಬೇರೆ ಬೇರೆ ಇಲಾಖೆ ಇರ್ಬೋದು, ಟೋಟಲ್ ಕರ್ನಾಟಕ ಸರ್ಕಾರದ ಎಷ್ಟು ಇಲಾಖೆ ಅದಾವೆ ಎಲ್ಲ ಅಧಿಕಾರಿಗಳಿಗೆ ರಾಜಕಾರಣಿಗೆ ಒಂದೇ ಒಂದು ಮಾನವೀಯತೆ ದೃಷ್ಟಿಯಿಂದ ಹೇಳೋದು. ಯಾಕಂದ್ರೆ ಬಸವಣ್ಣವ್ರು ಅವತ್ತು ಏನು ಹೇಳ್ತಾರ, ಹೊಲಸು ತಿಂಬುವನೇ ಹೊಲೆಯ ಕೊಲ್ಲುವವನೇ ಮಾದಿಗ, ಕುಲವೇನೋ ಕುಲೋ ಅವಂಜರ ಕುಲವೋ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಕೂಡಲ ಸಂಗನ ಸೆರಡರ ಕುಲಿಜರು ಅಂತ ಹೇಳ್ತಾರ. ಈ ವಚನ ಯಾಕೆ ಹೇಳಿದಾರಪ್ಪ ಅಂತಂದ್ರೆ, ನೀವು ಅನ್ನ ತಿನ್ನೋದು ಬಿಟ್ಟು ಮಣ್ಣು ತಿಂದ್ರಿ ಅಂತಂದ್ರೆ ಏನಾಗ್ತೀರಿ ಅನ್ನೋದು ನೀವೇ ಅರ್ಥ ಮಾಡ್ಕೋಬೇಕು ಅದನ್ನ. ಯಾಕಂತಂದ್ರೆ ನಮಗೆ ಬಾಬಾ ಸಾಹೇಬರು ಪೆನ್ನನ್ನು ಕೊಟ್ಟಿದ್ದು ಶಿಕ್ಷಣವಂತರವಾಗಿ ಅನ್ನ ಉಣ್ಣೋದು ಕೆಲಸ ಮಾಡಿರಪ್ಪ, ಮಾನವೀಯತೆ ದೃಷ್ಟಿಯಿಂದ ಬದುಕ್ರಿಪ್ಪ ಅಂತ ಹೇಳಿರೋದು. ಯಾವುದೋ ಆಮಿಷಕ್ಕೆ ಒಳಗಾಗಿ ಮಣ್ಣು ತಿನ್ನೋ ಕೆಲಸ ಮಾಡಬಾರ್ದು, ಹೇಸಿಗೆ ತಿನ್ನೋ ಕೆಲಸ ಮಾಡಬಾರ್ದು. ಎಲ್ಲ ಇಲಾಖೆಯವರು ಸ್ಪಷ್ಟವಾಗಿ ತಿಳ್ಕೊಬೇಕು. ಹೋರಾಟ ಅಂತ್ಯ ಅಲ್ಲ, ಆರಂಭ ಐತಿ. ಮುಂದಿನ ಇಲಾಖೆಗಳು ಇದು ಎಚ್ಚರಿಕೆಯಿಂದ ಇರಬೇಕಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಹಾಗಾಗಿ ಈ ತಾಳಿಕೋಟೆ ತಾಲೂಕದವರು, ಆ ನಂತರ ಬಾಗೇವಾಡಿ ತಾಲೂಕದವರು, ಎಲ್ಲ ನಮ್ಮ ಸ್ನೇಹಿತ ಬಳಗದವರು ಮತ್ತು ಪತ್ರಿಕಾ ಮಿತ್ರರು ಎಲ್ಲರೂ ನಮ್ಗೆ ಸಹಾಯ ಸಹಕಾರ ನೀಡಿ ನಮ್ಮ ಹೋರಾಟವನ್ನು ಬೆಂಬಲಿಸಿದ್ರಿ. ತಮ್ಮೆಲ್ಲರಿಗೆ ತುಂಬ ಹೃದಯ ಧನ್ಯವಾದ ಅರ್ಪಿಸಿ ನನ್ನೊಂದೆರಡು ಮಾತುಗಳು ಮುಗಿಸ್ತೀನಿ. ಜೈ ಭೀಮ್, ಜೈ ಬಾಬು ಜಗಜೀವನ್ ರಾಮ್.
ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಮನದಾರೆ ನೆನೆಸುತ್ತಾ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಎಸ್ ಕಾದ್ರೋಳಿ ಇವರ ಸಂಘಟನೆಯಿಂದ ಬಾಲಚಂದ್ರ ಹುಲ್ಲೂರವರ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ 10 ದಿನಗಳವರೆಗೆ ಹೋರಾಟ ನಡೆದಿತ್ತು. ಆದರೆ ಇವತ್ತು ಹೋರಾಟಕ್ಕೆ ನಮಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗಿದೆ. ಯಾಕಂದ್ರೆ ಅವರು DDP ಅವರು ಬಂದು ಲೇಖಿ ಮುಖಾಂತರ ನಮಗೆ ಕಾಗದ ಪತ್ರ ಕೊಟ್ಟು 1 ವಾರದೊಳಗೆ ನಿಮ್ ಕೆಲಸ ಆಗತ್ತಂತ ಒಂದು ಸಮಾಧಾನಗೋಸ್ಕರ ಹೇಳಿ ಹೋಗಿದ್ದಾರೆ. ಅದ್ರಗೋಸ್ಕರವಾಗಿ 1 ವಾರದ ಮಟ್ಟಿಗೆ ಮಾತ್ರ ನಾವು ಹೋರಾಟವನ್ನು ಹಿಂಪಡೆದಿದ್ದೇವೆ. ಆಕಸ್ಮಿಕವಾಗಿ ಇದು 1 ವಾರದೊಳಗೆ ಕೆಲಸ ಆಗಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಬಹಳ ವಿಚಿತ್ರವಾದ ಹೋರಾಟ ಇರ್ತದೆ. ಆ ಹೋರಾಟ ಯಾವ ತರ ಇರ್ತದೆ ನಮ್ಮ ಮನಸ್ಸಲ್ಲಿ ಕೂಡ ನಾವು ಅಂದುಕೊಂಡಿರಲ್ಲ ಆ ತರ ಹೋರಾಟ ನಡೀತಿದೆ ಅಂತ ಈ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನೊಂದು, ಈ ಕೆಲಸ ಎಷ್ಟು ಬೇಗ ಮಾಡ್ತೀರಿ ನಾವು ನಿಮ್ಗೆ ಅಷ್ಟು ಚಿರಋಣಿಯಾಗಿರ್ತೀವಿ. ಒಂದ್ ವೇಳೆ ಈ ಕೆಲಸ ಬೇಗ ಆಗಿಲ್ಲ, ನಾವೇನು ಬಿಡೋ ಒಂದು ಲೆಟರ್ ಕೊಟ್ಟಿದ್ದೀವಿ, ಅವ್ರು ಇಷ್ಟಕ್ಕೆ ಗಪ್ಪ ಹತ್ರ ನೀವು ತಿಳ್ಕೊಂಡ್ರೆ ಅದು ನಿಮ್ಗೆ ತಪ್ಪು ಕಲ್ಪನೆ. 1 ವಾರ ಅಂದಿದ್ದು ಭಾಳ 8-10 ದಿನ ಆಗ್ಬೋದು ಅಷ್ಟೇ, ಹೆಚ್ಚು ಕಮ್ಮಿ 1 ದಿನ 2 ದಿನ ಆಗ್ಬೋದು. ಅಷ್ಟೊಳಗೆ ಕೆಲಸ ಆಗಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಇವತ್ತು ಬರೇ 2-3 ತಾಲೂಕದಿಂದ ಅಷ್ಟೇ ಜನ ಬಂದಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇಡೀ ನಮ್ಮ ರಾಜ್ಯಾದ್ಯಂತ ಎಷ್ಟು ತಾಲೂಕುಗಳು ಎಷ್ಟು ಹಳ್ಳಿಗಳದು, ಪ್ರತಿಯೊಂದು ಹಳ್ಳಿಯಿಂದನೂ ಪ್ರತಿ ನಮ್ಮ ಸಂಘಟನೆಯವರು ಎಲ್ಲೆಲ್ಲಿವರೆಗೆ ಅದರ ಎಲ್ಲಾ ಜನರನ್ನು ಕೂಡಿಸಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತಾ, ಇನ್ನೊಂದು ಪತ್ರಕರ್ತರ ವೃಂದದವರಿಗೆ ಮತ್ತು ಹಾಗೂ ಈ ಸಂಘಟನೆಗೆ ಸಪೋರ್ಟ್ ಮಾಡಿದಂತ ಎಲ್ಲಾ ನನ್ನ ಅಣ್ಣ ತಮ್ಮಂದಿರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಷ್ಟೇ ನಾನು 2 ಮಾತು. ಬುದ್ಧ ಬಸವ ಅಂಬೇಡ್ಕರನನ್ನು ನನ್ನ ಮನವನ್ನೇ ನೆನೆಯುತ್ತಾ ಇವತ್ತು ಉಪನಿರ್ದೇಶಕರು ಆಗಮಿಸಿ ಈ ಹೋರಾಟದಲ್ಲಿ ಉಪ ಆಯುಕ್ತರಿಗೆ ಲೆಟರ್ ಮಾಡಿ ಮುಖಾಂತರ ನಮಗೆ ಮನವಿ ಪತ್ರ ಕೊಟ್ಟಿದ್ದಾರೆ. ಮನವಿ ಪತ್ರ ಕೊಟ್ಟಿದ್ದುದು ಅದನ್ನು 10 ದಿನದ ಹೋರಾಟ ಮಾಡುತ್ತಾ ಇದ್ದ ಬಾಲಚಂದ್ರ ಹುಲ್ಲೂರು ಅಧ್ಯಕ್ಷರ ಆಯ್ಕೆಯಾಗಿ ಈಗ ನಮ್ಮ ಸಂಘಟನೆಯವರು ಅವರಿಗೆ ಬೆಂಬಲ ನೀಡಿದ್ದೇವೆ. ಆದ ಕಾರಣ ಈ ಸಂಘಟನೆಯಲ್ಲಿ ಎಲ್ಲ ಸಪೋರ್ಟ್ ಮಾಡಿದ ಪತ್ರಕರ್ತರಿಗೆ ಮತ್ತು ಎಲ್ಲ ಸಂಘಟನೆಗಾರರಿಗೆ ಮತ್ತು ಎಲ್ಲರಿಗೆ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸ್ತೇನೆ. ಜೈ ಭೀಮ್, ಜೈ ಅಂಬೇಡ್ಕರ್ ಸೇನೆ. ನಾವು 6-7 ತಿಂಗಳಿಂದ ನಿರಂತರ ಶಾಲೆಯ ಬಗ್ಗೆ ಅನಧಿಕೃತ ಇರ್ತಕ್ಕಂಥ ಶಾಲೆಯ ಬಗ್ಗೆ ಲೆಟರ್ ಕೊಟ್ಟು ಅದಾಗಿಯೂ ಕ್ರಮ ಆಗದೆ ಹೋದಾಗ ನಾವು ಧರಣಿಯನ್ನ ಪ್ರಾರಂಭಿಸಿದೀವಿ. ಧರಣಿ ಇವತ್ತು 10ನೇ ದಿನ ಬಂತು. ಧರಣಿ 10ನೇ ದಿನಕ್ಕೆ ಎಲ್ಲ ಅದನ್ನ ಲೆಟರ್ ಮಾಡಿ ಮುಂದಿನ ಕ್ರಮಕ್ಕಾಗಿ ಶಿಫಾರಸು ಮಾಡಿದೀವಿ ಅಂತೇಳಿ ನಮಗೆ ಲಿಖಿತವಾಗಿ ನಮಗೆ ಲೆಟರ್ ಕೊಟ್ಟಾಗಿಯೂ ನಾವು ಏನ್ ಮಾಡಿದೀವಪ್ಪ ಅಂದ್ರೆ 1 ವಾರದ ಮಟ್ಟಿಗೆ ತಾತ್ಕಾಲಿಕವಾಗಿ ಈ ಧರಣಿಯನ್ನ ಹಿಂದೆ. ಒಂದ್ ವೇಳೆ ಇದು 1 ವಾರದಲ್ಲಿ ಆ ಶಾಲೆ ಬಂದ್ ಮಾಡದೆ ಹೋದ್ರೆ, ಅದ್ರ ಮೇಲೆ ಕ್ರಮ ಆಗದೆ ಹೋದ್ರೆ ಮುಂದೆ ಇನ್ನೂ ಉಗ್ರವಾದ ಸ್ವರೂಪದ ಹೋರಾಟಗಳನ್ನು ಮಾಡ್ತೇವೆ ಮತ್ತು ಪಾದಯಾತ್ರೆಗಳನ್ನ ಹಮ್ಮಿಕೊಳ್ತೇವೆ. ಹಲವಾರು ರೀತಿಯ ಇಲ್ಲ ಡಿಸ್ಟಿಕ್ ಆಫೀಸ್ಗಳು ಮುತ್ತಿಗೆ ಹಾಕುವಂತ ಕಾರ್ಯಕ್ರಮಗಳು, ಹಲವಾರು ರೀತಿಯ ನಾವು ವಿವಿಧ ರೂಪದ ಸ್ವರೂಪದ ಹೋರಾಟಗಳನ್ನ ನಾವು ಕೈಗೊಳ್ಳಕ್ ರೆಡಿ ಆಗಿರ್ತೀವಿ. ಒಂದ್ ವೇಳೆ ಆಗದೆ ಹೋದ್ರೆ ಅಂತರೂ ಅವ್ರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ನಾವು ನಿರಂತರ 10 ದಿನಗಳ ಕಾಲ ಹೋರಾಟಕ್ಕೆ ಪ್ರತಿದಿನ ನಮ್ಮ ಹೋರಾಟಕ್ಕೆ ಬಂದು ನಮ್ಮ ಹೋರಾಟದ ಸ್ಥಳದಲ್ಲಿ ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ ಅಂತೇಳಿ ಪ್ರತಿಯೊಂದನ್ನು ಕ್ಷಣಕ್ಕೂ ಸುದ್ದಿಯನ್ನು ಮಾಡಿದ ಚಕ್ರವರ್ತಿ ನ್ಯೂಸ್ಗೆ ನಾವು ಕೋಟಿ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಮೊದಲಿಗೆ. ಅದೇ ರೀತಿ ಒಂದು ಒಳ್ಳೆಯ ಹೋರಾಟ ಅಂತೇಳಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಹಿನ್ನೆಲೆಯಾಗಿ ನಿಂತು ಎಲ್ಲ ಸಪೋರ್ಟ್ ಮಾಡಿದಂತ ಎಲ್ಲರಿಗೂ ಕೂಡ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಪೋರ್ಟ್ ಮಾಡಿದ ಎಲ್ಲ ಸಂಘಟನೆಕಾರರಿಗೂ, ಎಲ್ಲ ತಾಲೂಕಾ ಅಧ್ಯಕ್ಷಗಳಿಗೆ, ನಮ್ಮ ಸಂಘಟನೆ ತಾಲೂಕಾ ಅಧ್ಯಕ್ಷಗಳಿಗೂ ಮತ್ತು ಅಂಬೇಡ್ಕರ್ ಸೇನೆಯ ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಒಂದು ಅನಧಿಕೃತ ಶಾಲೆಯ ಮೇಲೆ ಕ್ರಮ ಕೈಗೊಳ್ಳೋಕೆ ಇವತ್ತು ಹೋರಾಟ ಮಾಡುವಂತ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಬಂದೊದಗಿದೆ. ಇಂಥ ಪರಿಸ್ಥಿತಿ ಯಾಕಿದೆ ಅಂದ್ರೆ ಈ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಭಾಗಿಯಾಗೋದಕ್ಕೆ ಯಾವಾಗ ಶುರು ಮಾಡಿದ್ರೆ ಆವಾಗ್ಲಿಂತಾನೆ ಇಂಥದೊಂದು ಪರಿಸ್ಥಿತಿ ಬರ್ತಾ ಇದೆ. ಸಾರ್ವಜನಿಕರು, ಪಾಲಕರು, ನೀವ್ಯಾರು ಸುಮ್ಮನೆ ಕೂತ್ಕೋಬಾರ್ದು. ಪಾಲಕರು ನಾವೇನ್ ಮಾಡ್ತೀವಿ, ನಮ್ಮ ಮಕ್ಕಳು ಒಳ್ಳೆ ಶಾಲೆ ಕಲೀಲಿ ಅಂತ ಶಾಲೆಗಳಿಗೆ ಹೋಗಾಕ್ತಿವಿ. ಕಾನೂನು ಏನಿದೆ, ಎಷ್ಟು ಫೀಸ್ ತಗೋಬೇಕು, ಕೊಠಡಿ ಎಂತದಿರ್ಬೇಕು, ಗ್ರೌಂಡ್ ಏನಿರ್ಬೇಕು ಅಂತ ಯಾರೊಬ್ರು ನೋಡೋದಿಲ್ಲ. ನಾವು ನಮ್ಮ ಮಕ್ಕಳಿಗೆ ಒಳ್ಳೆದೊಂದು ಶಿಕ್ಷಣ ಬೇಕು, ಯಾರೋ ಒಂದು ಮಗು ಆ ಶಾಲೆಯಲ್ಲಿ ಒಳ್ಳೆ ಪರ್ಸೆಂಟೇಜ್ ಮಾಡಿದೆ ಅಂದಮೇಲೆ ಅವರು ಬ್ಯಾನರ್ಗಳನ್ನು ಹಾಕೊಂಡು
ದೊಡ್ಡ ದೊಡ್ಡ ಪ್ರಚಾರಗಳನ್ನ ಕೊಟ್ಟುಕೊಂಡು ಕುಂತ್ ಬಿಡ್ತಾರೆ. ಅದನ್ನ ನೋಡ್ಬಿಟ್ಟು ನಾವು ಆ ಪ್ರಚಾರ ನೋಡಿ ಆ ಮಗು ಆಗಿದೆ ಅಂದ್ರೆ ನಮ್ಮ ಮಗುನು ಕೂಡ ಆತರ ಆಗುತ್ತೆ ಅನ್ಕೊಂಡು ನಾವು ಆ ಶಾಲೆಗೆ ಹಾಕ್ಬಿಡ್ತೀವಿ. ಯಾವ ಮಗುವಿನ ಟ್ಯಾಲೆಂಟ್ ಏನಿರುತ್ತೆ ಆ ಮಗು ಮುಂದೆನೆ ಬರೋದು. ಇದು ಗೊತ್ತಿರಲಿ ಎಲ್ಲ ಪಾಲಕರಿಗೂ ಕೂಡ. ಸರ್ಕಾರಿ ಶಾಲೆಯಲ್ಲಿ ಕಲಿತಂತ ಮಕ್ಕಳು ಕೂಡ ಎಲ್ಲೆಲ್ಲೋ ತುಂಬಾ ಉನ್ನತ ಮಟ್ಟಕ್ಕೆ ಹೋಗಿರುವಂತ ಉದಾಹರಣೆಗಳಿದೆ. ಆದ್ರೆ ನೀವು ಪಾಲಕರೇನ್ ಮಾಡ್ತೀರಿ, ಖಾಸಗಿ ಶಾಲೆಗಳಲ್ಲಿ ಓದಿಸಿದ್ರೆ ಮಾತ್ರ ನಮ್ಮ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅನ್ನುವಂತ ಒಂದು ಭ್ರಮೆಯಲ್ಲಿದ್ದೀರಿ ನೀವು. ಮೊದಲು ಆ ಭ್ರಮೆಯಿಂದ ನೀವು ಹೊರಗಡೆ ಬರಬೇಕು. ನಿಮ್ಮ ಮಗು ನಿಜವಾಗ್ಲೂ ಟ್ಯಾಲೆಂಟ್ ಇದ್ರೆ ನೀವು ಯಾವುದೇ ಸ್ಕೂಲ್ನಲ್ಲಿ ಕಲಿಸಿದ್ರು ಕೂಡ ನಿಮಗೂ ಬಂದೇ ಬರ್ತಾನೆ, ಅವನು ಮೇಲ್ಮಟ್ಟಕ್ಕೆ ಹೋಗ್ತಾನೆ ಅಂತ ನಾನು ಹೇಳ್ತಾ, ಈ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ಹೋರಾಟಗಾರರು ಅಥವಾ ಯಾರಾದರೂ ನೊಂದವರು ಬಂದ್ರು ನಿಮಗೆ ಒಂದು ಪತ್ರ ಕೊಟ್ರೆ ಇಮಿಡಿಯೇಟ್ ಆಗಿ ಅದರ ಮೇಲೆ ಕ್ರಮ ಮಾಡಿ, ಪರಿಶೀಲನೆ ಮಾಡಿ. ತಪ್ಪಿದ್ರೆ ಕ್ರಮಕ್ಕೆ ಹೋಗಿ, ತಪ್ಪಿಲ್ಲ ಅಂದ್ರೆ ಆ ಪತ್ರ ಕೊಟ್ಟವ್ರಿಗೆ ಹಿಂಬರ ಕೊಡಿ. ಅದನ್ನೆಲ್ಲ ಮಾಡೋದನ್ನ ಬಿಟ್ಬಿಟ್ಟು ನೀವು ಪತ್ರಗಳನ್ನ ಇಟ್ಕೊಂಡು ಕುಂತ್ ಬಿಡ್ತೀರಿ. ಮುಂದೆ ಇಂಥ ಹೋರಾಟಗಾರರು ತಲೆ ಕೆಟ್ಟು ಹೋರಾಟಕ್ಕೆ ಕುಂತ್ಕೊಂಡು 10 ದಿನದ ಗಟ್ಟಲೆ ಪಾಪ ಅವ್ರ ಖರ್ಚು ಏನು, ಅವ್ರದ್ದು ಊಟ ಏನು, ಇಂಥ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಬರಬಾರದು ಅಂತ ನಾನು ಈ ಮೂಲಕ ಕೇಳ್ಕೊಂಡು ಈ ಹೋರಾಟದ ಮುಂದಿನ ಹಂತವನ್ನು ಕೂಡ ನಾನು ಅಂದ್ರೆ 7 ದಿನಗಳಲ್ಲಿ ಏನು ಒಂದು ಲಿಖಿತವಾಗಿ ಪತ್ರ ಕೊಟ್ಟಿದ್ದಾರೆ DDP ಅವರು, ಅದನ್ನ ನೋಡ್ಕೊಂಡು ಕಮಿಷನರ್ ಅವರು ಆ ಶಾಲೆ ಮೇಲೆ ಆಕ್ಷನ್ ಮಾಡಿದರೆ ಈ ಹೋರಾಟದ್ದು 1ನೇ ಭಾಗವನ್ನ ಮುಕ್ತಾಯ ಮಾಡಿ ಆ ಏನು ಆಕ್ಷನ್ ಆಗಿರುತ್ತೆ ಅದನ್ನೊಂದು ಭಾಗ ತೋರಿಸಿ ಇಲ್ಲಿಗೆ ಕ್ಲೋಸ್ ಆಗುತ್ತೆ. ಇಲ್ಲಾಂದ್ರೆ ಹೋರಾಟಗಾರರು ಹೇಳಿದ್ದಾರೆ ನಮ್ದು ಮುಂದಿನ ಹಂತ ಹೇಗಿರುತ್ತೆ, ನಮ್ಮ ಮುಂದಿನ ಹೋರಾಟ ಹೇಗಿರುತ್ತೆ ಅಂತ ನಾವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಅಷ್ಟೊಂದು ಉಗ್ರವಾಗಿ ಅವರು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಕಮಿಷನರ್ ಸಾಹೇಬ್ರೆ ಇಮ್ಮಿಡಿಯೇಟ್ ಆಗಿ ಮೊದಲು ಆಕ್ಷನ್ ಮಾಡಿ. ನಿಮಗೆ ಬೇಕಾಗಿರೋದು ಶಿಫಾರಸ್ ಪತ್ರ ಬೇಕಾಗಿತ್ತು, DDP ಅವರಿಂದ ಶಿಫಾರಸ್ ಪತ್ರ ಸಿಕ್ಕಿದೆ. ಈ ಒಂದು ಶಾಲೆ ಮಾತ್ರ ಅಲ್ಲ, ಪ್ರತಿ ಒಂದು ಶಾಲೆಯವನು ಏನು ಇಲ್ಲಿಗಲ್ ಇದೆ ಆ ಎಲ್ಲಾ ಶಾಲೆಗಳ ಮೇಲೆ ಇಮಿಡಿಯೇಟ್ ಆಗಿ ನೀವು ಆಲ್ರೆಡಿ ಒಂದು 40 ಶಾಲೆಗಳ ಮೇಲೆ FIR ಮಾಡಕ್ಕೆ ಒಂದು ಪತ್ರ ಕಳಿಸಿದಿರಿ. ಅದನ್ನ ನೋಡಿ ತುಂಬಾ ಖುಷಿಯಾಗಿದೆ. ಏನು ಇಲ್ಲಿಗಲ್ ಇರುತ್ತೆ, ಇಲ್ಲಿಗಲ್ ಶಾಲೆಗಳು ಕಂಪಲ್ಸರಿ ಮುಚ್ಚಬೇಕು ಅನ್ನೋದು ನಮ್ದು ಕೂಡ ವಾದ ಆಗಿದೆ. ಹಾಗಾಗಿ ಇಲ್ಲಿಗಲ್ ಶಾಲೆಗಳ ಮೇಲೆ ಏನು ಕ್ರಮಕ್ಕೆ ಮುಂದಾಗಿದ್ದೀರಿ, ತುಂಬಾ ನಿಮ್ಗೆ ಹೆಡ್ಸ್ ಆಫ್ ಹೇಳ್ತೀವಿ. ಅದೇ ರೀತಿ ಈ ಒಂದು ಶಾಲೆ ಮೇಲೆ ಏನು ಪತ್ರ ಕೊಟ್ಟಿದ್ದಾರೆ ಇಮಿಡಿಯೇಟ್ ಆಗಿ ಇದಕ್ಕೆ ಆಕ್ಷನ್ ಮಾಡೋಕೆ ಮುಂದಾಗಿ, ಆಕ್ಷನ್ ಮಾಡದೆ ಹೋದ್ರೆ ನೀವು ಅನುಭವಿಸ್ಬೇಕಾಗುತ್ತೆ. ಈ ಹೋರಾಟಗಾರರು ಬಂದು ಎಲ್ಲಿ ನಿಮ್ಮ ಕಚೇರಿಯಲ್ಲಿ ಧರಣಿ ಕೂತ್ಕೋತಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ದಯವಿಟ್ಟು ಆಕ್ಷನ್ ಮಾಡಿ ಅಂತ ಹೇಳ್ತಾ ಈ ಒಂದು ಹೋರಾಟದ ಸಂಪೂರ್ಣ ಚಿತ್ರಣಕ್ಕಾಗಿ ಸುದ್ದಿ ಮಾಡೋದಕ್ಕಾಗಿ ನಮಗೆ ಧನ್ಯವಾದಗಳನ್ನು ಕೂಡ ತಿಳಿಸಿದ್ದಾರೆ. ನಮ್ಮದವರಾಗಿ ನಾವು ನಮ್ಮ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸ್ತೀವಿ ಅನ್ನುವಂತ ಖುಷಿ ನನಗಿದೆ. ಎಲ್ಲ ಹೋರಾಟಗಾರರು ಕೂಡ ನನಗೆ ತುಂಬಾ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳಿದ್ರು. ನಾನು ನನ್ನ ಕರ್ತವ್ಯನ ನಿಭಾಯಿಸ್ತಿದ್ದೇನೆ, ನೀವು ಏನೇ ಹೋರಾಟಗಳನ್ನ ಮಾಡ್ರಿ ನಾನು ನಿಮ್ ಜೊತೆಗೆ ಇರ್ತೀನಿ ಅಂತ ನಾನು ಹೇಳ್ತಾ ಈ ಒಂದು ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.